रंगोल करताना बाद दिन खावना कामाला म्हणून हंಗೆ ಬೇಸ್ಲಿದ್ದು ಹೋಗಿ ಜನಗಳ ಯಾವ್ದೋ ಅಂತ ಚೇಳು ಕಸ ಬುದ್ಧ ಒಂದು ಗೊತ್ತಿಸ್ವಾ. ಎಲ್ಲರಿಗೂ ನಮಸ್ಕಾರ. ನಾನು ಹರ್ಷ ಕಾಮತ್. ಇವತ್ತು ನಾನು ಹೊಸ್ತಿಲ ಮೇಲೆ ರಂಗೋಲಿ ಹಾಕಿದ್ದೆ, ಚೆಂದ ಆಗಿದೆಯಾ ಅಂತ ಹೇಳಿ. ಬೇಗ ಆಗುವಂತಹ ಚಟ್ನಿ ಪುಡಿ ರೆಸಿಪಿ ನೋಡುವ. ಇದು ಸಮ ಪ್ರಮಾಣದಲ್ಲಿ ಉದ್ದಿನಬೇಳೆ, ಕಡಲೆಬೇಳೆ, ನೆಲಕಡಲೆ ಮತ್ತು ಎಳ್ಳನ್ನು ಹಾಕಿ ಹುರಿಬೇಕು. ಮತ್ತು ನಿಮಗೆ ಎಷ್ಟು ಬೇಕೋ ಅಷ್ಟು ಕೆಂಪು ಮೆಣಸು, ಸ್ವಲ್ಪ ಹುಣಸೆ, ಅರಿಶಿನ ಮತ್ತು ಕರಿಬೇವು ಹಾಕಿ ತಣ್ಣಿದ ನಂತರ ಮಿಕ್ಸಿಯಲ್ಲಿ ಪುಡಿ ಮಾಡ್ಬೋದು. ಕಡಲೆ ಹಲಸಿನ ಸುಕ್ಕ ಇದು. ಕೊತ್ತಂಬರಿ, ಜೀರಿಗೆ, ಬೆಳ್ಳುಳ್ಳಿ, ಕೆಂಪು ಮೆಣಸು ಸ್ವಲ್ಪ ಹುರಿದ ನಂತರ ಮತ್ತೆ ತೆಂಗಿನಕಾಯನ್ನು ಸ್ವಲ್ಪ ಹುರಿದು ಅದನ್ನು ಡ್ರೈ ಆಗಿ ಪುಡಿ ಮಾಡಬೇಕು, ನೀರು ಹಾಕಲಿಕ್ಕಿಲ್ಲ. ಸಾಸಿವೆ, ಕರಿಬೇವು ಒಗ್ಗರಣೆ ಜೊತೆ ಬೇಯಿಸಿದ ಕಡಲೆ ಮತ್ತು ಹಲಸಿನಕಾಯಿ ಹಾಕಿ ಮಸಾಲೆ ಪುಡಿ, ಉಪ್ಪು ಹಾಕಿದರೆ ರೆಡಿ. ಇದು ರುಚಿಯಾಗ್ತದೆ. ಇದು ಸಾಂಬಾರ್ ರೆಸಿಪಿ. 4 ಚಮಚ ಕೊತ್ತಂಬರಿ, 2 ಚಮಚ ಜೀರಿಗೆ, 1/4 ಚಮಚ ಮೆತ್ತಿ, ಹಳದಿ, ಅರಿಶಿನ ಮತ್ತು ಇದು ಕರಿಮೆಣಸು ಮತ್ತು ಹೀಂಗು, ಹುಳಿ ಹಾಕಿ ಪೌಡರ್ ಮಾಡಿ ರುಚಿಯಾದ ಸಾಂಬಾರ್ ಪೌಡರ್ ರೆಡಿ. ಇದೊಂದು ಇಲ್ಲುಸ್ಟ್ರೇಷನ್ ಮಾಡ್ತಾಯಿದ್ದೆ. ಕೋಟ್ಸ್ ಹಾಕಿ ಈ ಥರ ಡ್ರಾಯಿಂಗ್ ನನಗೆ ತುಂಬ ಇಷ್ಟ. ಒಳ್ಳೆಯದಿರ್ತದೆ ಕೋಟ್ಸ್ ಎಲ್ಲ, ಪಾಸಿಟಿವ್ ಥಾಟ್ಸ್ ಎಲ್ಲ ಬರೆಯೋದು ಅದರಲ್ಲಿ. ಹೇಗಿದೆ ಅಂತ ಹೇಳಿ ಆಯಿತಾ. ಬಾಯ್.